ಗಂಟೆಗೆ ಇಲ್ಲಿಂದ 11ವರೆಗೆ ಹೊರಟ ಮನೆಯಿಂದ. ಮಾತಾಡ್ಕೊಂಡು ಹೋಗಿ ಏನಾಯ್ತು? ಮನೆಯಿಂದ 11ವರೆಗೆ ಹೊರಟು ಅಜ್ಜಿ ಮನೆ ಹೋದ. ಅಲ್ಲಿಂದ ನಾನು ದೊಡ್ಡ ನಾನು ನದಿ ತನಕ ಹೋಗಿ ಬರ್ತೇನೆ, ಸ್ನಾನ ಮಾಡಿ. ನವೀನ ಕರೀತಿದ್ದಾನೆ ನನ್ನನ್ನು, ನಾನು ಹೋಗ್ತೇನೆ ಅಂದ. ಅದಕ್ಕೆ ಅಜ್ಜಿ ಹೇಳಿದರು, ಈಗ ಹೋಗೋದು ಬೇಡ, ಅಪ್ಪನ ಹತ್ರ ಕೇಳಿದ್ಯಾ ಕೇಳಿದ್ದು. ಹೌದು, ನಾನು ಫೋನ್ ಮಾಡ್ತೇನೆ, ಈಗ ಫೋನ್ ಮಾಡಿ ಕೇಳಿದ್ದೀನಿ ಅಪ್ಪನ ಹತ್ರ. ಆಯ್ತಂದರು. ಬೇಗ ಬಾ, ಸ್ವಲ್ಪ ಬೇಗ ಬಾ ಅಂದರು. ಮತ್ತು ಹೊರಟು ಹೋದ. ಮತ್ತು ನಾನು ಪುನಃ ಅವನಿಗೆ ಸ್ವಲ್ಪ ಹೊತ್ತು ನಂತರ ಕರ್ಕೊಂಡೋದವನಿಗೆ ಫೋನ್ ಮಾಡಿದೆ. ಅವನು ಫೋನ್ ರಿಸೀವ್ ಮಾಡಲಿಲ್ಲ. ಮತ್ತೆ ರಿಸೀವ್ ಮಾಡಿ ಅವನೇ ಮತ್ತೆ ಮಾತಾಡಿದ. ಸುನಂದಕ್ಕ, ಅವನು ನನ್ನನ್ನು ಅಲಂಗರ್ ಶಾಲೆ ಹತ್ರ ಬಿಟ್ಟು ಹೋದ, ಅಪ್ಪ ಕಾಯ್ತಿದ್ದಾರಂತ ನಾನು ಹೋದೆ. ಅದಕ್ಕೆ ನಾನು ಹೇಳಿದೆ, ಹೆಲ್ಮೆಟ್ ಎಲ್ಲ ಇಲ್ಲಿ ಅಜ್ಜಿ ಮನೇಲಿ ಇಟ್ಟು ಹೋಗಿದ್ದಾನೆ, ತಗೊಂಡು ಹೋಗಲಿಲ್ಲ ಅಂತೆಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅವನು ನನಗೆ ಅಪ್ಪ ಕಾಯ್ತಿದ್ದಾರೆ, ಲೇಟ್ ಆಯ್ತು, ನಾನು ಹೋಗ್ತೇನಂತ ಹೋದ. ಮತ್ತು ಎಷ್ಟು ಹುಡುಕಿ ಮತ್ತು ನಾನು ಪುನಃ ಫೋನ್ ಮಾಡಿದೆ, ಇನ್ನೂ ಬರಲಿಲ್ಲ ಅಪ್ಪ, ಇನ್ನೂ ಬರಲಿಲ್ಲ ಅವನು. ಎಷ್ಟು ಫೋನ್ ಮಾಡಿದರು, ಎಷ್ಟು ಇದು ಮಾಡಿ ಅವ್ರ ಹತ್ರ ಕೇಳಿದರು, ಅವರು ಬರಲಿಲ್ಲ ಅಂತ ಹೇಳ್ತಿದ್ದ. ಎಲ್ಲಿ ಹೋದ, ನೀವು ಸ್ವಲ್ಪ ನೋಡ್ತೀಯಾ, ಎಲ್ಲಿಯಾದರೂ ಬಿದ್ದಿದ್ದಾನಂತ ನೋಡ್ತೀಯಾ ರೋಡ್ ಹತ್ರ? ಆಯಿತು, ನನ್ನ ಹತ್ರ ಈಗ ಪೆಟ್ರೋಲ್ ಇಲ್ಲ ಬೈಕಲ್ಲಿ, ನೋಡ್ತೇನೆ. ಇವರೆಲ್ಲಿದ್ದಾರೆ? ಇವರು ಹೇಳ್ಬೋದು ಪೆರಡೂರಲ್ಲಿ ಇದ್ದಾರೆ ಅವರು. ಮತ್ತು ನಾನು ಹೋಗ್ತೇನೆ, ಹಾಗಾದರೆ ಕರ್ಕೊಂಡು ಬರ್ತೇನೆ. ಅವರು ನಾನು ಕರ್ಕೊಂಡು ಬರ್ತೇನೆ, ಪೆಟ್ರೋಲ್ ಇಲ್ಲ ನನ್ನ ಹತ್ರ, ನಾನು ಹೇಗೆ ಕರ್ಕೊಂಡು ಬರ್ತೇನೆ ಅಂತ ಅವ್ರು ಮತ್ತೆ ಸಿಕ್ಕಿದ್ರು, ಕರ್ಕೊಂಡು ಬಂದ ಮನೆ ಹತ್ರ. ಅರ್ಧದಲ್ಲಿ ಬಿಟ್ಟು ಹೋದ. ನಂಗೆ ಬಾ ಮರೆ, ಇವರು ಹೇಳಿದರು, ಬಾ ಮರೆ, ಅವನು ಎಲ್ಲಿದ್ದಾನಂತ ಹುಡುಕುವ, ಸ್ವಲ್ಪ ಬೈಕ್ ಕೊಡ್ತೀಯಾ? ಇಲ್ಲ ಕರ್ಣನ, ನನಗೆ ಆಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು, ಅರ್ಜೆಂಟ್ ಉಂಟು ಅಂತ ಹೋದ. ಹುಡುಕಿ ಮತ್ತೆ ಎಲ್ಲ ನಾವು ಇಲ್ಲೆಲ್ಲ ಊರಿನವರೆಲ್ಲ ಹುಡುಕಿದ್ರು, ಕೆರೆ ಹತ್ರ ಎಲ್ಲ, ನದಿ ಹತ್ರ ಹೋದರೆ ಎಲ್ಲ ಹುಡುಕ್ಲಿಕ್ಕೆ. ಅಲ್ಲಿ ಏನೂ ಪ್ರೂಫ್ ಸಿಗಲಿಲ್ಲ. ಅವನು ಬೈಕ್ ಅವನ ಮಗುವಿನ ಚಪ್ಪಲು, ಶರ್ಟು ಎಲ್ಲ ಸ್ಕೂಟಿ ಒಳಗೆ ಹಾಕಿ, ಚಪ್ಪಲೆಲ್ಲ ಸ್ಕೂಟಿ ಒಳಗೆ ಹಾಕಿ ಬೈಕನ್ನು ಇಲ್ಲೇ ತಪ್ಪಿಸಿ ಪೊದೆಯಲ್ಲಿ ಇಟ್ಟು ರಾತ್ರಿ ಅದನ್ನು ತಂದು ಹೊಂಡದಲ್ಲಿ ಹಾಕಿ, ಹುಲ್ಲು ಹಾಕಿ ಮುಚ್ಚಿಟ್ಟಿದ್ರು. ಅದೆಲ್ಲ ಎಂತಂತ ಬಾಯಿ ಬಿಡಲಿಲ್ಲ, ಎಷ್ಟು ಹೇಳಿದ್ರು. ಇವರೊಟ್ಟಿಗೂ ತಿರುಗಾಡ್ತಾ ಎಲ್ಲ ಇದ್ದ, ಹುಡುಕ್ತಾ ಇದ್ದ. ಸ್ಟೇಟಸ್ಸಿಗೂ ಇದಕ್ಕೂ ಹಾಕಿದ್ದ, ಸ್ಟೇಟಸ್ಸಿಗೂ ಮಿಸ್ಸಿಂಗ್ ಅಂತ ಎಲ್ಲ ಹಾಕಿದ್ದ. ಅವನೇ ಹಾಕಿದ್ದ, ಅವನು ಕೂಡ ಹಾಕಿದ್ದ, ಇಬ್ಬರು ಕೂಡ ಹಾಕಿದರು. ಮತ್ತು ಒಂದು ಶಬ್ದ ಕೂಡ ಅವನ ಹತ್ರ ಬರಲಿಲ್ಲ, ಎಷ್ಟು ಬಾಯಿ ಬಿಟ್ಟರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಅವನು ಬಾಯಿ ಬಿಡಲಿಲ್ಲ. ನನ್ನ ಮಗ ಎಂಥದಿಲ್ಲ, ಎಷ್ಟು ಎಲ್ಲ ಓದೋದ್ರಲ್ಲಿ ಸ್ವಲ್ಪ ಇದ್ದರು, ಮತ್ತು ಎಲ್ಲ ಆ್ಯಕ್ಟಿವ್ ಇದ್ದ. ಎಂಥದ್ದು ಅವನ ಹತ್ರ ಎಂಥ ಪ್ರಾಬ್ಲಮ್ ಇಲ್ಲ. ಓದೋದ್ರಲ್ಲಿ ಸ್ವಲ್ಪ ಕಮ್ಮಿ ಇದ್ದ ಅವನು, ಅಷ್ಟೇನು ಆ್ಯಕ್ಟಿವ್ ಇರಲಿಲ್ಲ. ಮತ್ತು ಎಲ್ಲದರಲ್ಲೂ ಆ್ಯಕ್ಟಿವ್ ಇದ್ದ ಅವನು, ಭಜನೆ ಇದು ಡ್ರಾಯಿಂಗ್ ಎಲ್ಲ ಆ್ಯಕ್ಟಿವ್ ಇದ್ದ. ಅಂದರೆ ಹೀಗೆ ಇನ್ಸಿಡೆಂಟ್ ಆಗ್ತದೆ ಅಂತ ಗೊತ್ತಿರಲಿಲ್ಲ ಅಂದರೆ ಹೀಗೆ ಅಂದರೆ ಅವನು ಸ್ವಿಮ್ಮಿಂಗ್ ಬರ್ತಾ ಇತ್ತು ಅವನಿಗೆ? ಬರ್ತಿತ್ತು. ಬರ್ತಿತ್ತು. ಅವತ್ತು ಎಷ್ಟು ಗಂಟೆ ನೀವು ಹುಡುಕಿದ್ರಿ ಅವತ್ತು ರಾತ್ರಿ ಎಲ್ಲ? ರಾತ್ರಿ ಫುಲ್ಲು ರಾತ್ರಿ ಇಡೀ 3 ಗಂಟೆ ತನಕ ಹುಡುಕಿದ್ರು, 3-4 ಗಂಟೆ ತನಕ ಹುಡುಕಿದ್ರು. ನಾನು ಇಲ್ಲಿದ್ದೆ ಸರ್, ಎಲ್ಲ ಹುಡುಕಿದ್ರು, 3-4 ಗಂಟೆ ತನಕ ಹುಡುಕಿದ್ರು ಸರ್. ಅನುಮಾನ ಅವನ ಮೇಲೆ ಡೌಟು, ಕರ್ಕೊಂಡೋದವನ ಮೇಲೆ ಡೌಟ್ ಉಂಟು, ಅವನೇ ಮಾಡಿದ್ದು ಅಂತ. ಇವನು ಹಾಗೆ ಮಾಡೋ ಹುಡುಗವೇ ಅಲ್ಲ ನನ್ನ ಮಗ, ಅವನ ಮೇಲೆ ಡೌಟ್ ಉಂಟು ನನಗೆ. ಅದನ್ನು ನ್ಯಾಯ ಕೊಡಿಸ್ಬೇಕು ನೀವು. ಅಷ್ಟು ನೀರು ಇರಲಿಲ್ಲ, ಚಿಕ್ಕ ನದಿ ಅಂದರೆ ಈಗ ನೀರು ಬತ್ತಿ ಹೋಗಿದೆ ಸರ್, ಅಷ್ಟೇನು ನೀರಿಲ್ಲ. ನದಿ ದೊಡ್ಡದೇ ಉಂಟು, ಆದರೂ ಸ್ವಿಮ್ಮಿಂಗ್ ಬರ್ತಿತ್ತು. ಲಾಸ್ಟ್ ಸಂಡೇ ಕೂಡ ಫೋನ್ ಮಾಡ್ತಾ, ಹೋದ ಸಂಡೇ ನೀವು ನಿಲ್ಲಿ, ನಾವು ನದಿ ಹತ್ರ ಹೋಗುವಂತ ಇಬ್ಬರಿಗೂ ಹೇಳ್ತಿದ್ನಂತೆ. ನಾನು ಇಲ್ಲಿ ನಾನು ಅವನನ್ನು ಕರ್ಕೊಂಡು ಬಂದೆ, ಮಗಳಿಗೆ ಜ್ವರ ಇತ್ತು, ಅಲ್ಲೇ ಇದ್ಲು ಅವಳು. ನಾನು ಇಲ್ಲಿ ಕರ್ಕೊಂಡು ಬಂದೆ ಹೋದ ಸಂಡೇ.
ಇದು ಹೊಸಂಡಿನೇ ಟಾರ್ಗೆಟ್ ಇತ್ತು. ಟಾರ್ಗೆಟ್ ಪದೇ ಪದೇ ಕರೀತಾ ಇದ್ದ ಅಂತ. ಹೌದು. ಮತ್ತು ಅದಕ್ಕಿಂತ ಮುಂಚೆ ನನ್ನ ಮಗಳನ್ನು ಕರೆದಿದ್ದ ಕಾಲೇಜಿಗೆ ಹೋಗುವ ಅರ್ಧದಲ್ಲೇ ಫೋನ್ ಮಾಡಿ, ನಾವು ಇಲ್ಲಿ ಹೋಗುವ ಇಂತ ಕೂಡ್ಲಿಗೆ ಹೋಗುವ, ಹೆಬ್ರಿ ಹತ್ರ ನನ್ನ ಅಕ್ಕ ಬಂದಿದ್ದಾಳೆ ಹೋಗುವ. ಅದಕ್ಕೆ ನನಗೆ ಫೋನ್ ಮಾಡಿ ಹೇಳಿದ್ಲು ಇವಳು, ಹಾಗೆಲ್ಲ ಹೋಗಬಾರ್ದು, ಕಾಲೇಜಿಗೆ ಹೋಗ್ಬೇಕು ನೀನು ಅಂತ ಜೋರು ಮಾಡಿದೆ. ನಾನು ಸರಿ ಜೋರು ಮಾಡಿದೆ.